ವಾಸವಿ ಅಕಾಡೆಮಿ ಇದು ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಇವರಿಂದ ಸ್ಥಾಪಿಸಲ್ಪಟ್ಟಿದೆ. ಇವರು 6ನೇ ಬ್ಯಾಚ್ ಫ್ರೀ ಕೋಚಿಂಗ್ ಆ್ಯಂಡ್ ಗೈಡೆನ್ಸ್ ಪ್ರೋಗ್ರಾಮ್ 24-25ಗೆ ಅಪ್ಲಿಕೇಶನ್ಸ್ನ ಕರೆದಿದ್ದಾರೆ. ಈ ಫ್ರೀ ಕೋಚಿಂಗ್ ಅಂದರೆ ಯಾವುದು ಅಂತಂದರೆ IAS ಅಂದರೆ UPSC ಹಾಗೂ KPSCಯ KAS ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಅವರು ಕೇಳ್ತಿರೋಂಥ ಎಲಿಜಿಬಿಲಿಟಿ ಏನಿದೆ ಅಂದರೆ ಗ್ರ್ಯಾಜುಯೇಟ್ ಆಗಿರಬೇಕು ಅಥವಾ ಫೈನಲ್ ಇಯರಲ್ಲಿ ಇದ್ದರೂ ಫೈನಲ್ ಸೆಮಿಸ್ಟ್ರಲ್ಲಿ ಇದ್ದರೂ ಕೂಡ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗ್ರ್ಯಾಜುಯೇಟ್ ಅಂತಂದರೆ ಸಾಧಾರಣವಾಗಿ ಇಂಜಿನಿಯರಿಂಗು ಮೆಡಿಕಲ್ ಅಲ್ದಲ್ಲೇ ಆಲ್ ಜನರಲ್ ಡಿಗ್ರಿ ಅಂದರೆ BA BSc BCom BBM BCA ಎಲ್ಲ ಇರುತ್ತಲ್ಲ, ಇವರು ಕೂಡ ಅಪ್ಲೈ ಮಾಡ್ಬೋದಾಗಿದೆ ಇದಕ್ಕೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಟೆಸ್ಟ್ ಕಂಡಕ್ಟ್ ಮಾಡೋಕ್ಕೆ ಮುಂಚಿತವಾಗಿ 25 ಆಗಸ್ಟ್ 2024ಕ್ಕೆ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ. ಈ 25 ಆಗಸ್ಟ್ 2024 ಲಾಸ್ಟ್ ಡೇಟ್ ಆದ ನಂತರ 1ನೇ ತಾರೀಕು ಸೆಪ್ಟೆಂಬರ್ 2024 ಅವರೊಂದು ಟೆಸ್ಟ್ ಇಟ್ಕೊಂಡಿರ್ತಾರೆ. ಈ ಟೆಸ್ಟು ಅದು ಯಾವುದೋ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ, ಅದನ್ನು ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಪ್ರಾಬಬಲಿ ಅವರು ಅದನ್ನೆಲ್ಲ ಇಲ್ಲಿ ಅವರು ತಕ್ಷಣಕ್ಕೆ ಹೇಳ್ತಿಲ್ಲ, ಬಟ್ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಳ್ತೀರಾ ಅವರು ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಅವರು ಕೊಡ್ತಾರೆ ಅಂತ ಕಾಣುತ್ತೆ. ಸೊ ಹಾಗೆ ಇನ್ನು ಮುಂದೆ ನೋಡಿದ್ರೆ ಇವರಲ್ಲಿ ಈ ಸ್ಕ್ರೀನ್ ಟೆಸ್ಟ್ನ ಯಾರ್ಯಾರು ಕ್ಲಿಯರ್ ಮಾಡ್ತಾರೆ ಅವ್ರದ್ದು ಏನೋ ಒಂದು ಕಟ್ ಆಫ್ ಇರ್ಬೋದು. ಆ ಕಟ್ ಆಫ್ ನಂತರದಲ್ಲಿ ಬಂದಂತಲ್ಲಿ ಅವರು ಸೆಲೆಕ್ಟ್ ಮಾಡ್ತಾರೆ ಅದೆಷ್ಟು ಜನರಿಗೆ ಫ್ರೀ ಕೋಚಿಂಗ್ ಕೊಡಬೇಕು ಅನ್ನೋದು ಕೂಡ. ಜೊತೆಗೆ ಈ ಕ್ಲಾಸಸ್ ಎಲ್ಲ ಇರುತ್ತಲ್ಲ, ಆಮೇಲೆ ನಂತರ ಅದು 8 ತಿಂಗಳದು ಏನೋ ಕ್ಲಾಸಸ್ ಇರುತ್ತೆ. ಆ 8 ತಿಂಗಳ ಕ್ಲಾಸಸ್ಸಲ್ಲಿ ನಿಮಗೆ ಅದು ಕ್ಲಾಸಸ್ ಅಟೆಂಡ್ ಮಾಡಬೇಕಾಗಿರುತ್ತೆ, ಆಮೇಲೆ ಟೆಸ್ಟ್ಗಳು ತೊಗೊಳ್ತಿರ್ಬೇಕಾಗತ್ತೆ. ಇದೆಲ್ಲ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ಕೊಂಡಿರ್ತಾರೆ. IAS IPS IRS IFS ಅಂತ ಗ್ರೇಡ್ A ಪೊಸಿಷನ್ ಪೋಸ್ಟ್ಗಳದು. ಸೊ ಅಂತಹ ಪೋಸ್ಟ್ಗಳಿಗೆ ಯಾರ್ಯಾರು ಇಷ್ಟಪಡ್ತೀರಿ ನೀವೆಲ್ಲ ಈ ಒಂದು ಫ್ರೀ ಕೋಚಿಂಗ್ 6ನೇ ಬ್ಯಾಚ್ ಅಂತ ಹೇಳ್ತಿದ್ದಾರೆ. ಇದನ್ನು 6ನೇ ಬ್ಯಾಚು ಅಂತಂದರೆ ಪ್ರಾಬಬಲಿ ಇದಕ್ಕಿಂತಲೂ ಮೊದಲು 5 ಬ್ಯಾಚ್ಗಳು ಮುಗಿದಿದೆ ಅಂತ ಹೇಳಿ. ಸೊ ಇದರಲ್ಲಿ ಸೆಲೆಕ್ಟ್ ಆಗಿ 25ನೇ ತಾರೀಕೊಳಗೆ ಮೊದಲು ರಿಜಿಸ್ಟರ್ ಮಾಡ್ಕೊಳ್ಬೇಕು. ನಂತರ 1ನೇ ತಾರೀಕು ಸೆಪ್ಟೆಂಬರ್ ಅವ್ರು ಕಂಡಕ್ಟ್ ಮಾಡುವ ಟೆಸ್ಟ್ನ ಅಪಿಯರ್ ಆಗಬೇಕಾಗತ್ತೆ. ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಿರೋರೆಲ್ಲರೂ ಕೂಡ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ನೀವು ಯೂಟ್ಯೂಬ್ ಮುಖೇನ ಈ ವಿಡಿಯೋಗೆ ಬಂದಿದ್ದರೆ ಇದರ ಕೆಳಗಡೆ ನಿಮಗೆ ಮೋರ್ ಅಂತ ಒಂದು ಸಣ್ಣ ಪದ ಕಾಣಿಸುತ್ತೆ, ಅದ್ರಲ್ಲಿ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ರಿಜಿಸ್ಟ್ರೇಷನ್ ಲಿಂಕ್ ಆ್ಯಸ್ ವೆಲ್ ಆ್ಯಸ್ ವಾಸವಿ ಅಕಾಡೆಮಿಯ ವೆಬ್ಸೈಟ್ ಕೂಡ ನಾನು ಕೊಟ್ಟಿದ್ದೇನೆ. ಸೊ ಅದೆಲ್ಲ ಲಿಂಕ್ಗಳನ್ನು ನೀವು ಬಳಸ್ಕೊಂಡಿದ್ದಾನೆ ನೀವು ಕೂಡಲೇ ಅದಕ್ಕೆ ರಿಜಿಸ್ಟರ್ ಆಗಬೇಕಾಗಿ ನಾನು ಇಲ್ಲಿಂದ ಮನವಿ ಮಾಡ್ತಿದ್ದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಯಾರ್ಯಾರು ಡಿಗ್ರಿ ಮಾಡಿದ್ದೀರಿ, ಯಾರ್ಯಾರು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿದ್ದೀರಿ, ಯಾರ್ಯಾರು ನೀವು ಫೈನಲ್ ಇಯರ್ ಸೆಮಿಸ್ಟ್ರಲ್ಲಿದ್ದೀರಿ, ಇನ್ನೂ ಡಿಗ್ರಿ ರಿಸಲ್ಟ್ಸ್ ಬಂದಿರೋದಿಲ್ಲ, ಒಮ್ಮೆ ನೀವು ಇದನ್ನು ಪ್ರಯತ್ನ ಪಡ್ಬೋದಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಶುಭವಾಗಲಿ.